ಜಿಲ್ಲೆಯಲ್ಲಿ 14,500 ಪಿಂಚಣಿ ರದ್ದು, 4,000 ರೇಷನ್ ಕಾರ್ಡ್ ರದ್ದು. 60 ಎಕರೆ ಅಕ್ರಮ ಸರ್ಕಾರಿ ಜಮೀನು ಹಗರಣ ಖಂಡಿಸಿ ಬೃಹತ್ ಪ್ರತಿಭಟನೆ. ಎ5 ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆ ಕೆಜಿಎಫ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದ್ದು, ಜಿಲ್ಲೆಯಲ್ಲಿ 14,500 ಪಿಂಚಣಿ ರದ್ದು ಮಾಡಿದ್ದು, 4,000 ರೇಷನ್ ಕಾರ್ಡ್ ಅನ್ನು ರದ್ದುಗೊಳಿಸಿದ್ದಾರೆ. ಅಲ್ಲದೆ 60 ಎಕರೆ ಅಕ್ರಮ ಸರ್ಕಾರಿ ಜಮೀನು ಹಗರಣವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ಬಿಜೆಪಿ ಹಮ್ಮಿಕೊಂಡಿತ್ತು. ಕೆಜಿಎಫ್ನ ಸೂರಜ್ಮುಲ್ ಸರ್ಕಲ್ನಿಂದ ತಾಲೂಕು ಕಚೇರಿಯವರೆಗೆ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಮಾಜಿ ಶಾಸಕ ವೈ ಸಂಪಂಗಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ, ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಸೇರಿದಂತೆ ಹಲವಾರು ಮುಖಂಡರು ಕೂಡ ಭಾಗಿಯಾಗಿದ್ದರು. ಜೊತೆಗೆ ಕಾರ್ಯಕರ್ತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಘೋಷಣೆಗಳನ್ನು ಕೂಗಿದ್ರು. ನಮ್ಮ ಕೆಜಿಎಫ್ ತಾಲೂಕಲ್ಲಿ ನಡೀತಕ್ಕಂತ ಅಕ್ರಮಗಳನ್ನ ಮಾಧ್ಯಮಗಳ ಮೂಲಕ ನಮ್ಮ ಇಡೀ ಕ್ಷೇತ್ರ ಜಿಲ್ಲೆಯ ಜನ ನೋಡುವ ರೀತಿಯಲ್ಲಿ ನಾವು ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷರಿಗೆ, ನಮ್ಮ 4 ಜಿಲ್ಲೆಯ ವಿಭಾಗ ಪ್ರಭಾರಿಗಳಿಗೆ ಮತ್ತು ನಮ್ಮ ಸಂಸದರಿಗೆ, ನಮ್ಮ ಜಿಲ್ಲೆಯ ಪದಾಧಿಕಾರಿಗಳಿಗೆ, ಎಲ್ಲ ಮಂಡಲ ಪದಾಧಿಕಾರಿಗಳಿಗೂ ಕಾರ್ಯಕರ್ತರಿಗೂ ಈ ವಿಷಯವನ್ನ ನಾವು ತಿಳಿಸಿದ್ದೇವೆ. ಈ ಹೋರಾಟ ಭಾರತೀಯ ಜನತಾ ಪಾರ್ಟಿಯ ಹೋರಾಟ, ನೊಂದಂತ ಕಷ್ಟದಲ್ಲಿ ಇರುವಂತ ಎಲ್ಲ ಜಾತಿ ಜನಾಂಗದವರ ಪರವಾಗಿರ್ತಕ್ಕಂಥ ಹೋರಾಟ. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸೇರಿ ನಿಮ್ಮ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಪ್ರಶ್ನೆ ಇಲ್ಲಿರುವಂತ ಶಾಸಕರಿಗೆ, ನಮ್ಮ ಕ್ಷೇತ್ರದಲ್ಲಿ 2 ಶಾಸಕರಿದ್ದಾರೆ. ಒಬ್ಬರು ಅಧಿಕೃತವಾಗಿ ಈ ಕ್ಷೇತ್ರದಲ್ಲಿ ಮತದಾನ ಮಾಡಿ ಗೆದ್ದಂತ ಒಬ್ಬ ಶಾಸಕರು. ನಿಮ್ಗೆ ಗೊತ್ತಿದೆ, ವಿಧಾನಸೌಧದಲ್ಲಿ ಚುನಾವಣೆಯಲ್ಲಿ ಗೆದ್ದಂತ ವಿಧಾನ ಪರಿಷತ್ ಸದಸ್ಯರುಗಳು ಇದ್ದಾರೆ. ಆಯಾ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ನಾಮಿನೇಟೆಡ್ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ನಾಮಿನೇಟೆಡ್ MLA ಯಾರು ಅಂತ ಹೇಳಿದ್ರೆ ನೀವ್ ಹೇಳ್ತೀರಾ? ನನಗೆ ಗೊತ್ತಿಲ್ಲ ಅವ್ರ ಹೆಸರು. ವೋಟ್ ಹಾಕದೆ ಹಂಗೆ ಇಲ್ಲಿ ಇನ್ನೊಬ್ರು MLA ಆಗಿದ್ದಾರೆ. ಯಾರು ಅವ್ರ MLA? ವೋಟ್ ಹಾಕಿದ್ದೀರ MLA? ಇಡೀ ಜಿಲ್ಲೆಯಲ್ಲಿ 6 ಕ್ಷೇತ್ರ ಇರೋದು, ಇನ್ನು ಡಿಲಿಮಿಟೇಷನ್ ಆಗಿಲ್ಲ. 7 ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದರಲ್ಲಿ ವಿಶೇಷವಾಗಿ ಕೆಜಿಎಫ್ ತಾಲೂಕಲ್ಲಿ 2 ಶಾಸಕರು. ಎಂತ ಅದೃಷ್ಟವಂತರು ನಮ್ಮ ತಾಲೂಕು ನೋಡಿ. EM ಕೆಲಸ ಮಾಡದೇ ಇದ್ರೆ ಕೋಲಾರ ಹೋದ್ರೆ ಅವ್ರ ಕೆಲಸ ಮಾಡ್ಕೊಡ್ತಾರೆ, ಅವ್ರ ಕೆಲಸ ಮಾಡಿಲ್ಲ ಅಂದ್ರೆ EM ಕೆಲಸ ಮಾಡ್ತಾರೆ ಅಂತ ನಂಬಿಕೆ. ಕೆಲಸ ಆಗಿರೋದಂತೂ ಯಾರು ಹೇಳಲ್ಲ. 3 ಸಬ್ಜೆಕ್ಟ್ ಇಟ್ಕೊಂಡು ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ಇನ್ನು ಎಲೆಕ್ಷನ್ ಮುಗಿಯೋವರೆಗೂ ಇರ್ತಕ್ಕಂಥ ಸಮಸ್ಯೆಗಳು, ಹಗರಣಗಳು ನಮ್ಮ ಮುಂದೆ ಇದೆ. ಪ್ರಾರಂಭ ಇದು. ಕಳೆದ 15-20 ದಿವಸಗಳಿಂದ ತಯಾರಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮನ ಕೆಡಿಸಬೇಕು ಅಂತ ಹೇಳಿ ಮುನ್ಸಿಪಾಲಿಟಿಯ ಆವರಣದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇವರೇ ತೀರ್ಮಾನ ಮಾಡಿದ್ರು. ಆಗಸ್ಟ್ 15ನೇ ತಾರೀಕು ನಾವು ಇಡಬೇಕು ಅಂತ ಹೇಳಿ. ಆದರೆ ಈ ಹೋರಾಟವನ್ನ ಕೆಡಿಸಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಕೂರಿಸುವಂತ ಬೆಟ್ಟು ಇನ್ನು ಕ್ಯೂರಿಂಗ್ ಆಗಿಲ್ಲ. ಪ್ಲಾಸ್ಟಿಕ್ ಮಾಡಿರೋದಕ್ಕೆ ಇನ್ನು ನೀರೇ ಸರಿಯಾಗಿ ಆಗಿಲ್ಲ. ತರಾತುರಿಯಲ್ಲಿ ಇವತ್ತು ಅಲ್ಲಿ ಉದ್ಘಾಟನೆ ಮಾಡಕ್ ಹೋಗಿದ್ದಾರೆ. ಆದ್ರೆ ನಮಗೆಲ್ಲ ಅನಿಸ್ತದೆ, ಈ 3 ವಿಷಯಕ್ಕೆ ಕಾಂಗ್ರೆಸ್ನ ಶಾಸಕರಿಗೆ ಈ ರೀತಿ ಭಯ, ನಡುಕ ಉಂಟಾಗಿದೆ ಅಂತ ಹೇಳಿದ್ರೆ ಅದು ಬಿಜೆಪಿಯ ಹೋರಾಟ, ಬಿಜೆಪಿಯ ಕಾರ್ಯಕರ್ತರ ಶಕ್ತಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಬಂಧುಗಳೇ, ಪ್ರಾರಂಭ ಇನ್ನು ಅಂತ್ಯ ಇಲ್ಲಿದೆ. ಮುಂಬರುವ ವಿಧಾನಸಭೆಯ ಚುನಾವಣೆಯಲ್ಲಿ ಅವಾಗ ಅಂತ್ಯ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿಯೇ ಈ ಭಯ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು, ಇಲ್ಲಿ ಬಂದಿರತಕ್ಕಂತ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ನಮ್ಮೆಲ್ಲ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು.